ಅಗ್ರಹಾರ ಜೈಲಿನ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ಮಾನ್ಯ ಗೃಹ ಸಚಿವರೇ, ನೀವು ನೋಡಲೇಬೇಕಾದಂತ ಸ್ಟೋರಿ ಇದು. ಎಡಿಜಿಪಿ ದಯಾನಂದ್ ಸರ್, ಇದು ಜೈಲೋ ಅಥವಾ ರೆಸಾರ್ಟೋ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಲೇಬೇಕಾಗತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಕಳ್ಳಾಟ ಬಟಾಬಯಲಾಗಿದೆ. 5 ಸ್ಟಾರ್ ಹೋಟೆಲ್ ರೀತಿ ವಿಚಾರಣಾಧೀನ ಕೈದಿಗಳಿಗೆ ಇಲ್ಲಿ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ. ದುಡ್ಡು ಕೊಟ್ರೆ ಏನು ಬೇಕಾದ್ರೂ ಸಿಗತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆಯಾಗಿದೆ. ಹಣದ ಆಸೆಗೆ ಕೈದಿಗಳ ಜೊತೆಗೆ ಜೈಲಾಧಿಕಾರಿಗಳು ಹಾಗೆ ಸಿಬ್ಬಂದಿಗಳು ಶಾಮೀಲಾಗಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಗುಬ್ಬಚ್ಚಿ ಸೀನಾ ಮತ್ತು ಆತನ ಸಹಚರರಿಗೆ ಹೈಫೈ ವ್ಯವಸ್ಥೆಯನ್ನ ನೀಡಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋವನ್ನ ಅಪ್ಲೋಡ್ ಮಾಡಿದ್ದಾರೆ ಅರವಿಂದ್. ಗುಬ್ಬಚ್ಚಿ ಸೀನಾನ ಸಹಚರ ಕೊಲೆ ಆರೋಪಿ ಅರವಿಂದ್ ಈತ. ವಿಚಾರಣಾಧೀನ ಕೈದಿಗಳ ರಾಜಾತಿಥ್ಯವನ್ನ ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಮಾಡಿರುವಂತಹ ತಪ್ಪಿನ ಅರಿವಾಗ್ಲಿ ಅನ್ನುವಂತ ಶಿಕ್ಷೆಯನ್ನ ನೀಡೋದಕ್ಕೆ ಜೈಲಿಗೆ ಕಳಿಸಿರ್ತಾರೆ. ಆದ್ರೆ ಜೈಲಿನಲ್ಲೇ ಇಂಥವರಿಗೆ ಈ ರೀತಿಯ ಕೈದಿಗಳಿಗೆ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಅಂತ ಹೇಳಿದ್ರೆ ಇಂಥವ್ರನ್ನ ಜೈಲಿಗೆ ಕಳುಹಿಸೋದಾದ್ರೂ ಯಾಕೆ? ಅಲ್ಲಿನ ಜೈಲಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತಮಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನ ಜವಾಬ್ದಾರಿಯುತವಾಗಿ ಯಾಕೆ ಮಾಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ. ವಿಚಾರಣಾಧೀನ ಕೈದಿಗಳಿಗೆ LED ಟಿವಿ ಸೌಲಭ್ಯ ಕೂಡ ಇದೆಯಂತೆ. ಇನ್ನು ಅಡಿಗೆಯನ್ನ ಮಾಡ್ಕೊಳ್ಳೋದಕ್ಕೆ ಸ್ಟವ್, ಪಾತ್ರೆ, ಅಡುಗೆ ಪದಾರ್ಥಗಳ ವ್ಯವಸ್ಥೆಯನ್ನ ಕೂಡ ಜೈಲಿನಲ್ಲಿ ಕೈದಿಗಳಿಗಾಗಿ ಮಾಡಿಕೊಡ್ತಾ ಇದ್ದಾರೆ. ಮೊಟ್ಟೆ ಟ್ರೇಗಳು, ಮಾಂಸ, ಚಿಕನ್ ಏನು ಬೇಕಾದರೂ ಅವರಿಗೆ ಸಿಗತ್ತಂತೆ. ಮೊಬೈಲ್, ಚಾರ್ಜರ್, ಪಾರ್ಟಿ ಮಾಡೋದಕ್ಕೆ ಸೌಂಡ್ ಬಾಕ್ಸ್ಗಳು ಕೂಡ ಸಿಗ್ತಾ ಇದೆ. ಪಾರಿವಾಳ ಹಿಡಿದು ಬಿಂದಾಸ್ ಫೋಟೋ ಶೂಟನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ರಾಜಾತಿಥ್ಯ ಸಿಗ್ತಾ ಇದ್ರೂ ಕೂಡ ಇದನ್ನ ಪ್ರಶ್ನೆ ಮಾಡೋರು ಯಾರೂ ಇಲ್ಲ. ಯಾಕೆ ಪ್ರಶ್ನೆ ಮಾಡೋರು ಇಲ್ಲ ಅಂತ ಹೇಳಿದ್ರೆ ಜೈಲಾಧಿಕಾರಿಗಳು ಹಾಗೆ ಸಿಬ್ಬಂದಿಗಳೇ ಶಾಮೀಲನ್ನ ನೀಡ್ತಾ ಇದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ. ಮೂರ್ತಿ, ಪರಪ್ಪನ ಅಗ್ರಹಾರ ಜೈಲಿನ ಒಂದೊಂದೇ ಸ್ಫೋಟಕ ಸುದ್ದಿಗಳು ಹೊರಬೀಳ್ತಾ ಇದೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಕಳ್ಳಾಟ ಕೂಡ ಬಯಲಾಗಿದೆ. ಅವರಿಗೆ ಈ ರೀತಿಯಾದಂಥ ರಾಜಾತಿಥ್ಯ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿನ ಜೈಲಾಧಿಕಾರಿಗಳು ಹಾಗೆ ಸಿಬ್ಬಂದಿಗಳು ಶಾಮೀಲಾಗ್ತಾ ಇರೋದು ಯಾಕೆ? ಅವ್ರಿಗೆ ಅರ್ಥ ಆಗ್ತಿಲ್ವಾ? ಅವರಿಗಿರುವಂಥ ರೆಸ್ಪಾನ್ಸಿಬಿಲಿಟಿನ ಯಾಕೆ ಅವರು ಪಾಲನೆ ಮಾಡ್ತಾ ಇಲ್ಲ? ಇವರ ವಿರುದ್ಧ ಮುಂದಿನ ಕ್ರಮ ಏನು? ಖಂಡಿತ ದಿವ್ಯಾ, ಏನು ಪರಪ್ಪನಗ್ರಹಾರ ಜೈಲಿನಲ್ಲೂ ಬಗದೆಷ್ಟು ಕೂಡ ಪ್ರಕರಣಗಳು ಬಯಲಿಗೆ ಬರ್ತಾನೆ ಇದೆ ಅಂತಾನೆ ಹೇಳ್ಬೋದು. ಮುಂದುವರೆದ ಭಾಗವಾಗಿ ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಒಂದು ಗುಬ್ಬಚ್ಚಿ ಸೀನಾ ಆತ ಯಾರಿದ್ದಾನೆ, ರೌಡಿ ಶೀಟರ್, ಪ್ರಮುಖ ರೌಡಿ ಶೀಟರ್ ಆತ ಒಂದು ಬರ್ತ್ಡೇ ಆಚರಣೆ ಮಾಡ್ಕೊಂಡಿದ್ದಂತಹ ವಿಡಿಯೋ ವೈರಲ್ ಆಗಿತ್ತು. ಎಲ್ಲಾ ಸುದ್ದಿ ಮಾಧ್ಯಮಗಳಲ್ಲೂ ಕೂಡ ಪ್ರಚಾರ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ಒಂದು ಫೋಟೋಗಳು ಆ ಒಂದು ಸಾಮಾಜಿಕ ಜಾಲತಾಣದಲ್ಲಿ, ಗುಬ್ಬಚ್ಚಿ ಸೀನನ ಫೋಟೋಗಳು ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಆ ಫೋಟೋಗಳನ್ನ ನೋಡಿದ್ರೆ ನಾವು ಎಂಥವರು ಕೂಡ ಇವರು ಜೈಲಿನಲ್ಲಿದ್ದಾರ ಅಥವಾ ಯಾವ್ದೋ ಒಂದು 5 ಸ್ಟಾರ್ ಹೋಟೆಲ್ ಇದ್ದಾರ ಅನ್ನೋದು ಕೂಡ ಸಹಜವಾಗಿ ಅನುಮಾನ ಮೂಡ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ನೀವು ಆ ಫೋಟೋದಲ್ಲಿ ನೋಡ್ಬೋದು, ಅವರಿಗೆ ಒಂದ್ ರೀತಿ LED ಟಿವಿ ಇದೆ, ಮತ್ತೆ ಅಲ್ಲಿ ಒಂದು ಅಡಿಗೆ ಮಾಡ್ಕೊಳ್ಳಿಕ್ಕೆ ಸ್ಟವ್ ಇದೆ. ಎಲ್ಲಾ ಫೆಸಿಲಿಟಿಗಳು ಒಂದು ಕಾಮನ್ ಕೈದಿಗೆ ಸಿಗುವಂತಹ ಫೆಸಿಲಿಟಿಗಳು ಅಲ್ಲದೇನೆ ಒಂದು ರೀತಿಯ ಐಷಾರಾಮಿ ಜೀವನ ನಡೆಸ್ತಕ್ಕಂತ ಫೆಸಿಲಿಟಿಗಳು ಏನೆಲ್ಲ ಬೇಕು ಎಲ್ಲವೂ ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಒಂದು ಫ್ಲಾಸ್ಕ್ ಆಗಿರ್ಬೋದು, ಸ್ಟವ್ ಆಗಿರ್ಬೋದು, ಒಂದು ಟಿವಿ ಆಗಿರ್ಬೋದು. ಮತ್ತೆ ಆತ ಒಂದು ರೀತಿಯ ಜೈಲಿನೊಳಗಡೆ ಇದನ್ನಂತಾನೆ ಯಾರಿಗೂ ಗೊತ್ತಾಗೋದಿಲ್ಲ. ಆ ರೀತಿ ಒಂದು ಐಷಾರಾಮಿ ಜೀವನ ನಡೆಸ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದ್ರೆ ಒಂದ್ ರೀತಿಯ ಜೈಲಾಧಿಕಾರಿಗಳು ಎಲ್ಲೋ ಒಂದ್ ಕಡೆ ಒಂದು ಇಲ್ಲಿ ಬರ್ತಕ್ಕಂಥ ಕೊಲೆ ಆರೋಪಿಗಳಿಗೆ ಸಾಥ್ ನೀಡ್ತಾ ಇದ್ದಾರ, ಅವ್ರಿಗೆ ಐಷಾರಾಮಿ ಜೀವನ ನಡೆಸಲಿಕ್ಕೆ ಎಲ್ಲವನ್ನು ಕೂಡ ಒದಗಿಸ್ಕೊಡ್ತಾ ಇದಾರ. ಅಂದ್ರೆ ಇದಕ್ಕೆ ಪ್ರಮುಖ ಕಾರಣ ಯಾರು? ಯಾಕಂತಂದ್ರೆ ಜೈಲಿಗೆ ಎಂಟರ್ ಆದ್ರೆ ಎಲ್ಲವೂ ಕೂಡ ಒಂದು ಚೆಕಿಂಗ್ ಆಗಿನೇ ಒಳಗಡೆ ಹೋಗ್ತಕ್ಕಂಥದ್ದು. ಆದ್ರೆ ಎಲ್ಲಾ ಕಟ್ಟುನಿಟ್ಟಿನ ಕ್ರಮಗಳನ್ನು ಜೈಲಾಧಿಕಾರಿಗಳು ತಗೊಂಡ್ರು ಕೂಡ ಆದ್ರೂ ಕೂಡ ಎಲ್ಲೋ ಈ ಒಂದು ಆರೋಪಿಗಳ ಕಳ್ಳಾಟ ಮತ್ತಷ್ಟು ಬಗೆದಷ್ಟು ಬಯಲಿಗೆ ಬರ್ತಾನೆ ಇದನ್ನಂತಾನೆ ಹೇಳ್ಬೋದು. ಹಾಗಾಗಿ ಎಲ್ಲೋ ಈ ಒಂದು ಪ್ರಕರಣಗಳಲ್ಲಿ ಜೈಲಾಧಿಕಾರಿಗಳ ಪ್ರಮುಖ ಕೈವಾಡ ಇದೆ ಅಂತಾನೆ ಮೇಲ್ನೋಟಿಗೆ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಮತ್ತೆ ಇನ್ನೇನಕ್ಕೆ ಹೋಗ್ಬೇಕು ಜೈಲಿಗೆ? ಶಿಕ್ಷೆ ಅನುಭವಿಸ್ಲಿಕ್ಕೆ ಹೋಗ್ಬೇಕಾ ಅಥವಾ ಒಂದು ಐಷಾರಾಮಿ ಜೀವನ ನಡೆಸ್ಲಿಕ್ಕೆ ಹೋಗ್ಬೇಕಾ ಅನ್ನೋದು ಕೂಡ ಒಂದ್ ರೀತಿಯ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ಈ ಒಂದು ಐಷಾರಾಮಿ ಜೀವನ ನಡೆಸಲಿಕ್ಕೆ ಅಲ್ಲಿನ ಜೈಲು ಅಧಿಕಾರಿಗಳ ಸಾಥ್ ಇದ್ರೇನೆ ಒಂದು ಸಾಧ್ಯ ಅಂತದ್ದು ಕೂಡ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.